ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಯೂನಿಕ್ ಕಾನ್ಸೆಪ್ಟ್ ನ ಮೂವಿ ಅಂಧಕಾರನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಇದರ IMDb ರೇಟಿಂಗ್ 6 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಇವರು ಅರವಿಂದ್ ಅನ್ನೋ ವ್ಯಕ್ತಿಯನ್ನ ಒಂದು ರೂಮಲ್ಲಿ ಕೂಡಿ ಹಾಕಿರ್ತಾರೆ. ಇವರು ಇಲ್ಲಿ ಅರವಿಂದ್ಗೆ ಹೊಡೆದು ಅವನ ಬ್ಲಡ್ ಸ್ಯಾಂಪಲ್ ತಗೋತಾರೆ. ಈ ಅರವಿಂದ್ ಯಾರು ಮತ್ತೆ ಯಾಕೆ ಅವನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಸ್ಟೋರಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಆಕ್ಚುಲಿ ಅರವಿಂದ್ ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಮತ್ತು ಅರವಿಂದ್ ಸ್ವಲ್ಪ ಹ್ಯಾಂಡಿಕ್ಯಾಪ್ ಕೂಡ ಆಗಿರ್ತಾನೆ. ಅರವಿಂದ್ಗೆ ಫಿದಾ ಅನ್ನೋ ಒಬ್ಬ ಕಸ್ಟಮರ್ ಇರ್ತಾಳೆ. ಫಿದಾ ಎಲ್ಲಿಗೆ ಹೋಗ್ಬೇಕಾದ್ರೂ ಅರವಿಂದ್ಗೆ ಕಾಲ್ ಮಾಡಿ ಕರಿತಿರ್ತಾಳೆ. ಫಿದಾ ಡಾಕ್ಟರ್ ಆಗಿರ್ತಾಳೆ. ಅರವಿಂದ್ ಫಿದಾನ ಒಂದು ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡ್ತಾನೆ. ಆಗ ಫಿದಾ ಅರವಿಂದ್ಗೆ ನಾನು ವಾಪಸ್ ಹೋಗ್ಬೇಕು, ನನಗೋಸ್ಕರ ವೇಟ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಅರವಿಂದ್ ಕಾರ್ನ ಸೈಡಿಗೆ ಹಾಕಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅರವಿಂದ್ ಫ್ರೆಂಡ್ ಕುಡಿತಾ ಕೂತಿರ್ತಾನೆ. ಈತ ಅರವಿಂದ್ ನಂಬರ್ ನೋಡಿ ಕಾಲ್ ನ ಕಟ್ ಮಾಡ್ತಾನೆ. ಇನ್ನೊಂದು ಕಡೆ ಜಾರ್ಜ್ ನ ತೋರಿಸ್ತಾರೆ. ಈತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅರವಿಂದ್ ನ ಕಿಡ್ನಾಪ್ ಮಾಡಿದ ಇಬ್ಬರು ವ್ಯಕ್ತಿಗಳು ಇವನ ಫ್ರೆಂಡ್ ಆಗಿರ್ತಾರೆ. ಈಗ ಜಾರ್ಜ್ ಇನ್ನೊಬ್ಬ ಫ್ರೆಂಡ್ ದಾರಿಯಲ್ಲಿ ಹೋಗ್ತಿದ್ದ ಅರವಿಂದ್ ಫ್ರೆಂಡ್ ನ ಆಕ್ಸಿಡೆಂಟ್ ಮಾಡ್ತಾನೆ. ಆಗ ಜಾರ್ಜ್ ಮತ್ತು ಇನ್ನೊಬ್ಬ ವ್ಯಕ್ತಿ ಆಂಬುಲೆನ್ಸ್ ನಲ್ಲಿ ಬಂದು ಅರವಿಂದ್ ಫ್ರೆಂಡ್ ನ ಆಂಬುಲೆನ್ಸ್ ನಲ್ಲಿ ಹಾಕೊಂಡು ಹೋಗ್ತಾರೆ. ಈಗ ಇವರು ಆ ವ್ಯಕ್ತಿಯನ್ನ ಒಂದು ಪಿಗ್ ಫಾರ್ಮ್ ಗೆ ತಗೊಂಡು ಬರ್ತಾರೆ. ಇಲ್ಲಿ ಡಾಕ್ಟರ್ ಜಾನ್ ಬರ್ತಾನೆ. ಈತ ಇಲ್ಲಿ ಆ ವ್ಯಕ್ತಿಯನ್ನ ನೋಡಿ ಆತನ ಆಪರೇಷನ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಇವರು ಆರ್ಗನ್ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ ಮತ್ತು ಆ ವ್ಯಕ್ತಿಯಿಂದ ಆರ್ಗನ್ ತಗೊಂಡ ಮೇಲೆ ಅವನನ್ನ ಪೀಸ್ ಆಗಿ ಕಟ್ ಮಾಡಿ ಹಂದಿಗಳಿಗೆ ಹಾಕ್ತಿರ್ತಾರೆ. ಡಾಕ್ಟರ್ ಜಾನ್ ಈಗ ಹಾಸ್ಪಿಟಲ್ಗೆ ಬರ್ತಾನೆ. ಶಾಕಿಂಗ್ಲಿ ಡಾಕ್ಟರ್ ಜಾನ್ ಫಿದಾ ಇದ್ದ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಫಿದಾ ಡಾಕ್ಟರ್ ಜಾನ್ ಚೇಂಬರ್ ನಲ್ಲಿ ಕೂತಿರ್ತಾಳೆ. ಫಿದಾ ಡಾಕ್ಟರ್ಗೆ ಆ ಕೆಲಸ ಮುಗಿತಾ ಅಂತ ಕೇಳ್ತಾಳೆ. ಅದಕ್ಕೆ ಆತ ಹಾ ಮುಗಿತು ಅಂತ ಹೇಳ್ತಾನೆ. ಆಮೇಲೆ ಆತ ಫಿದಾಗೆ ನೀನು ಆಸ್ಟ್ರೇಲಿಯಾಗೆ ಹೋಗ್ತಿದೀಯ ಅಂತ ಮಾತಾಡ್ತಿದ್ರು, ಅದು ನಿಜಾನಾ ಅಂತ ಕೇಳ್ತಾನೆ. ಅದಕ್ಕೆ ಫಿದಾ ಹೌದು, ಅಲ್ಲಿ ಒಳ್ಳೆ ಆಪರ್ಚುನಿಟಿ ಬಂದಿದೆ, ಅದೇ ಹೇಳಿ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್ ಜಾನ್ ಹಾಗಾದ್ರೆ ಜಾರ್ಜ್ ಪರಿಸ್ಥಿತಿ ಏನು ಅಂತ ಕೇಳ್ತಾನೆ. ಅದಕ್ಕೆ ಫಿದಾ ನಾನು ಅಲ್ಲಿಗೆ ಹೋಗಿ ಸೆಟಲ್ ಆದ ಮೇಲೆ ಅವನು ಅಲ್ಲೇ ಬಂದ್ಬಿಡ್ತಾನೆ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಆಕೆಗೆ ಕ್ಯಾಶ್ ಕೊಟ್ಟು ಇದು ನಿನ್ನ ಲಾಸ್ಟ್ ಕೆಲಸದ ಪೇಮೆಂಟ್ ಅಂತ ಹೇಳ್ತಾನೆ. ಫಿದಾ ಹೊರಗೆ ಬಂದಾಗ ಅಲ್ಲಿ ಶಬಾನಾ ಅನ್ನೋ ನರ್ಸ್ ಬರ್ತಾಳೆ. ಈಕೆ ಫಿದಾಗೆ ಕೆಲಸದ ಬಗ್ಗೆ ಕೇಳಿರ್ತಾಳೆ. ಅದಕ್ಕೆ ಫಿದಾ 2-3 ಕಡೆ ಮಾತಾಡಿದ್ದೀನಿ, ಕನ್ಫರ್ಮ್ ಆದ ತಕ್ಷಣ ಹೇಳ್ತೀನಿ ಅಂತ ಹೇಳ್ತಾಳೆ. ಈಗ ಫಿದಾ ಕ್ಯಾಬ್ ಅಲ್ಲಿ ಹೋಗ್ತಿದ್ದಾಗ ಒಂದು ಮ್ಯಾಗಝಿನ್ ಓದ್ತಿರ್ತಾಳೆ. ಆಗ ಅರವಿಂದ್ ಮೇಡಮ್ ನೀವು ಏನು ಓದ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಫಿದಾ ಇದರಲ್ಲಿ ಆರ್ಗನ್ ಟ್ರಾಫಿಕಿಂಗ್ ಬಗ್ಗೆ ಬರೆದಿದೆ. ವಿದೇಶದಲ್ಲಿ ರೇರ್ ಬ್ಲಡ್ ಗ್ರೂಪ್ ಇರೋ ಆರ್ಗನ್ಗಾಗಿ ತುಂಬಾ ಬೇಡಿಕೆ ಇದೆ. ಅದಕ್ಕೆ ಈ ಟ್ರಾಫಿಕಿಂಗ್ ನವರು ರೇರ್ ಬ್ಲಡ್ ಗ್ರೂಪ್ ಇರೋ ವ್ಯಕ್ತಿಗಳನ್ನ ಹುಡುಕಿ ಅವರ ಆರ್ಗನ್ ಗಳನ್ನ ವಿದೇಶಕ್ಕೆ ಒಳ್ಳೆ ರೇಟ್ಗೆ ಮಾರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅರವಿಂದ್ ಹಾಗಾದ್ರೆ ಸಾಮಾನ್ಯ ಜನ ಮನೆಯಿಂದ ಹೊರಗೆ ಬರೋಕ್ಕೂ ಹಂಚ್ಕೋತಾರೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಫಿದಾಗೆ ಅವಳ ಬಾಯ್ ಫ್ರೆಂಡ್ ಕಾಲ್ ಮಾಡ್ತಾನೆ. ಜಾರ್ಜ್ ಫಿದಾಗೆ ಎಲ್ಲಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಫಿದಾ ಇನ್ನೊಂದು 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾಳೆ. ಈ ಕಡೆ ಜಾರ್ಜ್ ಫ್ರೆಂಡ್ಸ್ ಅವನಿಗೆ ವಿದಾ ನಿನ್ನ ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾಳೆ, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಜಾರ್ಜ್ ಹಾಗೇನಿಲ್ಲ, ಆಕೆಗೆ ಅಲ್ಲಿ ಒಳ್ಳೆ ಆಫರ್ ಬಂದಿದೆ, ಅದಕ್ಕೆ ಹೋಗ್ತಿದ್ದಾಳೆ. ಅಷ್ಟಕ್ಕೂ ನಾನು ಕೂಡ ಇಲ್ಲಿ ಚೆನ್ನಾಗಿ ದುಡಿತಾ ಇದ್ದೀನಿ, ಈ ಕೆಲಸದಿಂದ ಬೋರ್ ಆದ್ಮೇಲೆ ನಾನು ಕೂಡ ಅಲ್ಲೇ ಹೋಗಿ ಇರ್ತೀನಿ ಅಂತ ಹೇಳ್ತಾನೆ. ಈಗ ಅರವಿಂದ್ ಫಿದಾನ ಆಕೆ ಫ್ಲಾಟ್ಗೆ ಡ್ರಾಪ್ ಮಾಡ್ತಾನೆ. ಇಲ್ಲಿ ಅರವಿಂದ್ಗೆ ಫಿದಾ ಮೇಲೆ ಈಕೆ ಏನೋ ಇಲ್ಲಿಗಲ್ ಕೆಲಸ ಮಾಡ್ತಿರ್ಬೇಕು ಅಂತ ಡೌಟ್ ಬರುತ್ತೆ. ಏಕೆಂದರೆ ಫಿದಾ ಫ್ಲಾಟ್ ನಿಂದ ಬರುವಾಗ ಖಾಲಿ ಕೈಯಲ್ಲಿ ಬರ್ತಿರ್ತಾಳೆ. ಆದ್ರೆ ವಾಪಸ್ ಬರುವಾಗ ಬೇರೆ ಬೇರೆ ಬ್ಯಾಗ್ ಇರುತ್ತೆ. ಆದ್ರೆ ಅರವಿಂದ್ ಹೆಚ್ಚು ಯೋಚನೆ ಮಾಡದೆ ಮನೆಗೆ ಬರ್ತಾನೆ. ಅರವಿಂದ್ಗೆ ಒಂದು ಸಣ್ಣ ಫ್ಯಾಮಿಲಿ ಇರುತ್ತೆ, ಹೆಂಡತಿ ಮತ್ತು ಒಂದು ಮಗು. ಈತ ತುಂಬಾ ಖುಷಿಯಿಂದ ಇರ್ತಾನೆ. ಈ ಕಡೆ ಫ್ಲಾಟ್ಗೆ ಬಂದ ಫಿದಾ ಮತ್ತು ಜಾರ್ಜ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಫಿದಾ ಜಾರ್ಜ್ಗೆ ನಾವಂದುಕೊಂಡಂಗೆ ಎಲ್ಲ ಕರೆಕ್ಟ್ ಆಗಿ ಆಗುತ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಾರ್ಜ್ ನೀನು ಚಿಂತೆ ಮಾಡಬೇಡ, ಅದಕ್ಕೆ ತಾನೇ ನಿನ್ನ ಮೊದಲು ಕಳಿಸ್ತಿರೋದು. ನೀನು ಅಲ್ಲಿಗೆ ಹೋದ್ಮೇಲೆ ನಾನು ಇಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈಗ ಸದ್ಯ ಡಾಕ್ಟರ್ ಜಾನ್ ಕ್ಯಾಶ್ ಡೀಟೇಲ್ಸ್ ಮನ್ನು ಮತ್ತು ಜೋಶಿ ಹತ್ರ ಇದೆ, ಮೊದಲು ಅದನ್ನ ತಿಳ್ಕೋಬೇಕು. ಮತ್ತು ಲಾಸ್ಟ್ 3 ಟ್ರಾನ್ಸಾಕ್ಷನ್ ಅಮೌಂಟ್ ಇನ್ನೂ ಬಂದಿಲ್ಲ, ಅದು ಬಂದ ಮೇಲೆ ಅದನ್ನ ತಗೊಂಡು ನಾನು ನಿನ್ನ ಹತ್ರ ಬರ್ತೀನಿ. ಆದ್ರೆ ಡೈರೆಕ್ಟ್ ಆಗಿ ಅಲ್ಲ, ಶ್ರೀಲಂಕಾ ಅಥವಾ ಕೊಲಂಬಿಯಾದಿಂದ ಬರ್ತೀನಿ ಅಂತ ಹೇಳ್ತಾನೆ. ಫಿದಾ ಇದನ್ನೆಲ್ಲ ಕೇಳ್ತಾಳೆ. ಆದ್ರೆ ಅವಳ ಮೈಂಡ್ ಅಲ್ಲಿ ಬೇರೆದೇನೋ ನಡೀತಿರುತ್ತೆ. ಈಗ ಸೀನ್ ಅರವಿಂದ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅರವಿಂದ್ ಮತ್ತು ಅವನ ಹೆಂಡತಿ ಮಾತಾಡ್ತಿರ್ತಾರೆ. ಅರವಿಂದ್ ಹೆಂಡತಿ ಸಂತೋಷ್ ದುಡ್ಡು ಕೊಟ್ನಾ ಅಂತ ಕೇಳ್ತಾಳೆ. ಅದಕ್ಕೆ ಅರವಿಂದ್ ಅವನಿಗೆ ಫೋನ್ ಮಾಡ್ತಿದ್ದೀನಿ, ಅವನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಸಂತೋಷ್ ಅಂದ್ರೆ ನಿನ್ನ ಜಾರ್ಜ್ ಕಡೆಯವರು ಕಿಡ್ನಾಪ್ ಮಾಡಿದ ಅದೇ ವ್ಯಕ್ತಿ ಆಗಿರ್ತಾನೆ. ಅರವಿಂದ್ ಸಂತೋಷ್ಗೆ ಲೋನ್ ಕೊಡಿಸಿರ್ತಾನೆ. ಆದ್ರೆ ಸಂತೋಷ್ ಲೋನ್ ಪೇಮೆಂಟ್ ಮಾಡಿರಲ್ಲ ಮತ್ತು ಅರವಿಂದ್ ಫೋನ್ ಮಾಡಿದ್ರು ಅವನು ರಿಸೀವ್ ಮಾಡ್ತಿರಲ್ಲ. ಈಗಂತೂ ಅವನು ಸತ್ತೋಗಿರ್ತಾನೆ. ಅದಕ್ಕೆ ಅರವಿಂದ್ ಹೆಂಡತಿ ನೀನು ಅವನಿಗೆ ಲೋನ್ ಕೊಡಿಸೋದ್ ಬದಲು ನೀನೇ ಆ ದುಡ್ಡನ್ನು ಇಟ್ಕೊಂಡಿದ್ರೆ ನಮ್ಮ ಮಗಳ ಆಪರೇಷನ್ಗೆ ಕೆಲಸಕ್ಕೆ ಬರ್ತಿತ್ತು ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಅರವಿಂದ್ ಮಗಳಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಫಿದಾ ಶಬಾನಾಗೆ ಒಂದು ಕಡೆ ಕೆಲಸ ಕೊಡಿಸ್ತಾಳೆ. ಆಕ್ಚುಲಿ ಫಿದಾ ಇದ್ದ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಇರ್ತಾಳೆ. ಅವರಿಗೆ ಹೌಸ್ ನರ್ಸ್ ಬೇಕಾಗಿರುತ್ತೆ. ಅದಕ್ಕೆ ಫಿದಾ ಶಬಾನನ ರೆಕಮೆಂಡ್ ಮಾಡಿರ್ತಾಳೆ. ಇದರಿಂದ ಶಬಾನಾ ತುಂಬಾ ಖುಷಿ ಆಗ್ತಾಳೆ ಮತ್ತು ಫಿದಾಗೆ ಥ್ಯಾಂಕ್ಸ್ ಹೇಳ್ತಾಳೆ. ಈಗ ಶಬಾನಾ ಆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾಳೆ. ಫಿದಾ ಅವಾಗವಾಗ ಕಾಲ್ ಮಾಡಿ ಆ ವಯಸ್ಸಾದ ಮಹಿಳೆಯ ಆರೋಗ್ಯದ ಬಗ್ಗೆ ಶಬಾನಾಗೆ ಕೇಳ್ತಿರ್ತಾಳೆ.
ಆ ಮಹಿಳೆಗೆ ಒಬ್ಬ ಮಗಳಿರ್ತಾಳೆ. ಶಬಾನಾ ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾಳೆ. ಈಗ ಫಿದಾ ಅರವಿಂದ್ ಕ್ಯಾಬ್ ಅಲ್ಲಿ ಹೋಗ್ತಿದ್ದಾಗ ಅರವಿಂದ್ಗೆ ಬರೋ ಫ್ರೈಡೆ ಒಂದು ಲಾಂಗ್ ಟ್ರಿಪ್ ಇದೆ, ಅವತ್ತು ಯಾವ ಬುಕಿಂಗ್ ತಗೋಬೇಡ ಅಂತ ಹೇಳ್ತಾಳೆ. ಈಗ ಫಿದಾ ತನ್ನ ಅಪಾರ್ಟ್ಮೆಂಟ್ ಹತ್ರ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈತ ಫಿದಾಗೆ ಕ್ಯಾಶ್ ಮತ್ತು ಆಕೆಯ ಪಾಸ್ಪೋರ್ಟ್ ಮತ್ತು ವೀಸಾ ಕೊಡ್ತಾನೆ. ಅರವಿಂದ್ ಅಲ್ಲಿಂದ ಹೋಗ್ತಿದ್ದಾಗ ಅವನ ಹೆಂಡತಿ ಕಾಲ್ ಮಾಡಿ ಬರುವಾಗ ಪ್ರೆಗ್ನೆನ್ಸಿ ಕಿಟ್ ತಗೊಂಡ್ ಬಾ, ನನಗೆ ಡೌಟ್ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅರವಿಂದ್ ತುಂಬಾ ಖುಷಿ ಆಗ್ತಾನೆ. ಈಗ ಅರವಿಂದ್ ಅಲ್ಲಿಂದ ಒಂದು ಕೆಫೆಗೆ ಬರ್ತಾನೆ. ಈತ ಇಲ್ಲಿ ತನ್ನ ಫ್ರೆಂಡ್ ನ ಭೇಟಿ ಆಗ್ತಾನೆ ಮತ್ತು ಅವರಿಗೆ ನನಗೆ 1.5 ಲಕ್ಷ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಿನಗೆ ಅಷ್ಟೊಂದು ಅಮೌಂಟ್ ಯಾಕೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅರವಿಂದ್ ನಾನು ಒಬ್ಬನಿಗೆ ದುಡ್ಡು ಕೊಡಿಸಿದ್ದೆ, ಆದ್ರೆ ಅವನು ಈಗ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ತನ್ನ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ಆಗ ಅವನ ಫ್ರೆಂಡ್ ಅವನಿಗೆ ಹಣ ಕೊಡ್ತಾನೆ. ಅದೇ ಕೆಫೆಯಲ್ಲಿ ಜಾರ್ಜ್ ನ ಆ 3 ಫ್ರೆಂಡ್ಸ್ ಇರ್ತಾರೆ. ಇವರು ನೆಕ್ಸ್ಟ್ ಟಾರ್ಗೆಟ್ ಬಗ್ಗೆ ಮಾತಾಡ್ತಿರ್ತಾರೆ. ಶಾಕಿಂಗ್ಲಿ ಅವರ ನೆಕ್ಸ್ಟ್ ಟಾರ್ಗೆಟ್ ಅರವಿಂದ್ಗೆ ಹಣ ಕೊಟ್ಟ ಅದೇ ಫ್ರೆಂಡ್ ಆಗಿರ್ತಾನೆ. ಅರವಿಂದ್ ಹಣ ತಗೊಂಡು ತನ್ನ ಕಾರ್ ಕಡೆ ಹೋಗ್ತಿದ್ದಾಗ ಯಾರೋ ವ್ಯಕ್ತಿ ಬಂದು ಅರವಿಂದ್ ಕೈಯಿಂದ ಹಣ ಕಿತ್ಕೊಂಡು ಓಡೋಗ್ತಾರೆ. ಅರವಿಂದ್ ಅವನನ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನು ಹ್ಯಾಂಡಿಕ್ಯಾಪ್ ಆಗಿದ್ದರಿಂದ ಆ ವ್ಯಕ್ತಿಗಳು ಅಲ್ಲಿಂದ ಓಡೋಗ್ತಾರೆ. ಈಗ ಅರವಿಂದ್ ರಾತ್ರಿ ಟೈಮ್ ತನ್ನ ಕಾರ್ ಸೈಡ್ಗೆ ಹಾಕಿ ಬೇಜಾರಿಂದ ಕೂತಿರ್ತಾನೆ. ಆಗ ಅಲ್ಲಿ ಪೊಲೀಸರು ಬಂದು ಈ ಟೈಮಲ್ಲಿ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅರವಿಂದ್ ಅವನ ಜೊತೆ ಆದ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾನೆ. ಆಗ ಪೊಲೀಸರು ನೀನು ನಿನ್ನ ಡೀಟೇಲ್ಸ್ ಕೊಟ್ಟು ಹೋಗು, ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಾವು ನಿನಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಅರವಿಂದ್ ಕಾರಲ್ಲಿ ಮನೆಗೆ ಬರ್ತಿದ್ದಾಗ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೋತಾನೆ. ಅದೇನೆಂದರೆ ಅರವಿಂದ್ ಪೊಲೀಸರಿಗೆ ಆಫ್ ಸ್ಟೋರಿ ಹೇಳಿರ್ತಾನೆ. ಆಕ್ಚುಲಿ ಅರವಿಂದ್ ಆ ಇಬ್ಬರು ವ್ಯಕ್ತಿಗಳನ್ನ ತನ್ನ ಕಾರಲ್ಲಿ ಫಾಲೋ ಮಾಡ್ತಾನೆ. ಒಂದು ಜಾಗಕ್ಕೆ ಬಂದಾಗ ಅರವಿಂದ್ ಅವರ ಜೊತೆ ಫೈಟ್ ಮಾಡ್ತಾನೆ, ಆದ್ರೆ ಅವರು ಬೇರೆ ಬೇರೆ ಕಡೆ ಓಡೋಗ್ತಾರೆ. ಇದರಿಂದ ಅರವಿಂದ್ಗೆ ಅವನ ಹಣ ಸಿಕ್ಕಿರಲ್ಲ. ಇಲ್ಲಿ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಗೊತ್ತಾಗುತ್ತೆ. ಅದೇನೆಂದರೆ ಅರವಿಂದ್ ಹ್ಯಾಂಡಿಕ್ಯಾಪ್ ಆಗಿರೋದಿಲ್ಲ, ಅವನು ಹ್ಯಾಂಡಿಕ್ಯಾಪ್ ತರ ನಾಟಕ ಮಾಡ್ತಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಅರವಿಂದ್ ಮನೆಗೆ ಬರ್ತಾನೆ. ಇಲ್ಲಿ ಅವನ ಹೆಂಡತಿ ಪ್ರೆಗ್ನೆನ್ಸಿ ಕಿಟ್ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಆತ ಇವತ್ತು ಮರೆತು ಹೋಯ್ತು, ನಾಳೆ ತರ್ತೀನಿ ಅಂತ ಹೇಳ್ತಾನೆ. ಮತ್ತು ಇಲ್ಲಿ ಅರವಿಂದ್ ತನ್ನ ಹೆಂಡತಿ ಮೇಲೆ ಕೋಪ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಜಾರ್ಜ್ ಮತ್ತು ಫಿದಾನ ತೋರಿಸ್ತಾರೆ. ಜಾರ್ಜ್ ಫಿದಾಗೆ ಇನ್ನೊಂದು ವಾರದಲ್ಲಿ 1 CR ಪೇಮೆಂಟ್ ಬರೋದಿದೆ, ಇದೇ ಸರಿಯಾದ ಟೈಮ್ ಅಂತ ಹೇಳ್ತಾನೆ. ಮತ್ತು ಇವರು ತಮ್ಮ ಲಗೇಜ್ ನ ಪ್ಯಾಕ್ ಮಾಡ್ತಿರ್ತಾರೆ. ಈಗ ಮಾರನೇ ದಿನ ಅರವಿಂದ್ ತನ್ನ ಕ್ಯಾಬ್ ಅಲ್ಲಿ ಇದ್ದಾಗ ಅಲ್ಲಿ ಅರವಿಂದ್ಗೆ ಲೋನ್ ಕೊಟ್ಟ ವ್ಯಕ್ತಿ ಬರ್ತಾನೆ. ಈತ ನನ್ನ ಹಣ ಕೊಡುವವರೆಗೂ ನಾನು ಕಾರಿಂದ ಇಳಿಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅರವಿಂದ್, ಸರ್ ನಾನು ನಿಮ್ಮ ಅಮೌಂಟ್ ನ ರೆಡಿ ಮಾಡೋಕೆ ತಿರುಗ್ತಾ ಇದ್ದೀನಿ, ನಿನ್ನೆ ನನ್ನ ಜೊತೆ ಒಂದು ಟ್ರಾಜಿಡಿ ಆಯ್ತು, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿ ಕೇಳದೆ ಅಲ್ಲೇ ಕೂತಿರ್ತಾನೆ. ಆಗ ಪೊಲೀಸ್ ಸ್ಟೇಷನ್ ಇಂದ ಅರವಿಂದ್ಗೆ ಕಾಲ್ ಬರುತ್ತೆ. ಅವರು ಅರವಿಂದ್ ನಿಂದ ಹಣ ಕದ್ದ ಕಳ್ಳನನ್ನ ಹಿಡಿದಿರ್ತಾರೆ. ಅರವಿಂದ್ ಸ್ಟೇಷನ್ಗೆ ಬಂದಾಗ ಆ ವ್ಯಕ್ತಿಯನ್ನ ನೋಡಿ, ಸರ್ ಇವನೇ ಆ ಕಳ್ಳ ಮತ್ತು ಇವನ ಜೊತೆ ಇನ್ನೊಬ್ಬ ಇದ್ದ ಅಂತ ಹೇಳ್ತಾನೆ. ಈತನ ಹತ್ರ ದುಡ್ಡಿರಲ್ಲ, ಆದ್ರೆ ಆತ ಸರ್ ಅರವಿಂದ್ ಹ್ಯಾಂಡಿಕ್ಯಾಪ್ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಅವನ ಮಾತನ್ನ ಕೇಳೋದಿಲ್ಲ. ಇನ್ಸ್ಪೆಕ್ಟರ್ ಅರವಿಂದ್ಗೆ ಇನ್ನು ಸ್ವಲ್ಪ ಟೈಮ್ ಕೊಡು, ನಾನು ಎನ್ಕ್ವೈರಿ ಮಾಡಿ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತು ಅರವಿಂದ್ಗೆ ಹಣ ಕೊಟ್ಟ ವ್ಯಕ್ತಿಗೆ ನಿನ್ನ ಸಾಲ ತೀರಿಸೋಕೆ ಅವನಿಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜಾರ್ಜ್ ಗನ್ ತಗೊಂಡು ಹೋಗ್ತಿರ್ತಾನೆ. ಆಗ ಫಿದಾ ನೀನು ಅವರನ್ನ ಕೊಲ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಜಾರ್ಜ್ ಇದೊಂದೇ ದಾರಿ ಇರೋದು, ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಿಷಬ್, ಮನೋಜ್ ಮತ್ತು ಜೋಶಿ ಕ್ಯಾಶ್ ಡೀಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಕಡೆ ಅರವಿಂದ್ಗೆ ಅವನ ಹೆಂಡತಿ ಕಾಲ್ ಮಾಡಿ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಬಾ ಅಂತ ಹೇಳ್ತಾಳೆ. ಅದಕ್ಕೆ ಅರವಿಂದ್ ಕೋಪದಲ್ಲಿ ತಗೊಂಡಿದ್ದೀನಿ, ಮನೆಗೆ ಬಂದಾಗ ತರ್ತೀನಿ, ಸುಮ್ಮನೆ ಕಾಲ್ ಮಾಡಿ ಸತಾಯಿಸಬೇಡ, ನನಗೆ ಕೆಲಸ ಇದೆ ಅಂತ ಹೇಳ್ತಾನೆ. ಈಗ ಜಾರ್ಜ್ ಅನ್ನ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಅರವಿಂದ್ ಹತ್ರ ಬರ್ತಾನೆ. ಈತ ಅರವಿಂದ್ಗೆ ಒಂದು ಕಡೆ ಹೋಗ್ಬೇಕು, ಬರ್ತೀಯಾ ಅಂತ ಕೇಳ್ತಾನೆ. ಏಕೆಂದ್ರೆ ಅರವಿಂದ್ ಕಾರ್ ಟ್ಯಾಕ್ಸಿ ಆಗಿರುತ್ತೆ. ಆದ್ರೆ ಅರವಿಂದ್ ಇಲ್ಲ, ನಾನು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಜಾರ್ಜ್ ಕೇವಲ 2 ಗಂಟೆ ಕೆಲಸ ಇದೆ ಅಂತ ಹೇಳ್ತಾನೆ. ಈಗ ಇವರು ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಜೋಶಿ ಇರ್ತಾನೆ. ಇವರಿಗೆ ಪೇಮೆಂಟ್ ಸಿಕ್ಕಿರುತ್ತೆ. ಜಾರ್ಜ್ ಜೋಶಿಗೆ ಕ್ಯಾಶ್ ಬ್ಯಾಕ್ ನನಗೆ ಕೊಡು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಜೋಶಿ ಎಲ್ಲರೂ ಬರ್ಲಿ, ಎಲ್ಲರಿಗೆ ಅವರವರ ಶೇರ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಜಾರ್ಜ್ ನನಗೆ ಶೇರ್ ಬೇಡ, ಪೂರ್ತಿ ಹಣ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಜಾರ್ಜ್ ಮತ್ತು ಜೋಶಿ ನಡುವೆ ಫೈಟ್ ನಡೆಯುತ್ತೆ. ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಜಾರ್ಜ್ ಜೋಶಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ಅರವಿಂದ್ ನೋಡ್ತಾನೆ. ಅದಕ್ಕೆ ಅವನು ಜಾರ್ಜ್ ಬರೋಕ್ಕಿಂತ ಮುಂಚೆ ಕಾರಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಜಾರ್ಜ್ಗೆ ಅರವಿಂದ್ ಎಲ್ಲ ನೋಡಿದ್ದಾನೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ಇನ್ನೊಂದು ಕಾರ್ ತಗೊಂಡು ಅವನನ್ನ ಫಾಲೋ ಮಾಡ್ತಾನೆ. ಆದ್ರೆ ಅರವಿಂದ್ ಮಿಸ್ ಆಗ್ತಾನೆ. ಆಗ ಜಾರ್ಜ್ ಆ ಕಾರ್ನ ಬೇರೆ ಕಡೆ ಪಾರ್ಕ್ ಮಾಡಿ ತನ್ನ ಕಾರಲ್ಲಿ ಫಿದಾ ಹತ್ರ ಬರ್ತಾನೆ. ಈಗ ರಾತ್ರಿ ಆದಾಗ ಫಿಕ್ ಫಾರ್ಮ್ ನಲ್ಲಿ ರಿಷಬ್ ಮತ್ತು ಮನೋಜ್ ಬರ್ತಾರೆ. ಇವರು ಇಲ್ಲಿ ಜೋಶಿ ಬಾಡಿ ನೋಡಿ ಇದು ಜಾರ್ಜ್ ಕೆಲಸ ಆಗಿರ್ಬೋದು ಅನ್ಕೋತಾರೆ. ಏಕೆಂದ್ರೆ ಜಾರ್ಜ್ ಮತ್ತು ಫಿದಾ ಮೊಬೈಲ್ ಬೆಳಗ್ಗೆಯಿಂದ ಸ್ವಿಚ್ ಆಫ್ ಬರ್ತಿರುತ್ತೆ ಮತ್ತು ಅಲ್ಲಿ ಹಣದ ಬ್ಯಾಗ್ ಕೂಡ ಇರೋದಿಲ್ಲ. ಈ ಕಡೆ ಜಾರ್ಜ್ ಫ್ಲಾಟ್ಗೆ ಬಂದಾಗ ವಾಚ್ಮ್ಯಾನ್ ಜಾರ್ಜ್ಗೆ ಫ್ಲಾಟ್ ಬಿಗ ಕೊಡ್ತಾನೆ ಮತ್ತು ಫಿದಾ ಮೇಡಮ್ ಇದನ್ನ ನಿಮಗೆ ಕೊಡು ಅಂತ ಹೇಳ್ತಿದ್ರು, ಅವರು ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲೋ ಹೋದ್ರು ಅಂತ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಫಿದಾ ಶಾಪಿಂಗ್ಗೆ ಹೋಗಿರ್ಬೋದು ಅಂತ ತಿಳ್ಕೊಂಡು ಫ್ರೆಶ್ ಅಪ್ ಆಗೋಕೆ ಹೋಗ್ತಾನೆ. ಆದ್ರೆ ಫಿದಾ ವಾಶ್ರೂಮ್ ನಲ್ಲಿ ಜಾರ್ಜ್ ಗಾಗಿ ವೇಟ್ ಮಾಡ್ತಿರ್ತಾಳೆ. ಈಕೆ ಒಂದು ಸುತ್ತಿಗೆ ತಗೊಂಡು ಜಾರ್ಜ್ ತಲೆಗೆ ಹೊಡೆದು ಅವನನ್ನ ಸಾಯಿಸ್ಬಿಡ್ತಾಳೆ. ಮತ್ತು ಜಾರ್ಜ್ಗೆ ಹೊಡೆಯುವಾಗ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗ್ಬೇಕಿದ್ರೆ ನಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಸಾಯ್ಬೇಕು, ಅದಕ್ಕೆ ನೀನೇ ಸಾಯಿ ಅಂತ ಹೇಳ್ತಾಳೆ. ಈಗ ಫ್ಲಾಟ್ಗೆ ಶಬಾನಾ ಬರ್ತಾಳೆ. ಫಿದಾ ಡೋರ್ ಓಪನ್ ಮಾಡಿದಾಗ ಫಿದಾ ಮೈಯೆಲ್ಲ ಬ್ಲಡ್ ಆಗಿರುತ್ತೆ. ಶಬಾನಾ ಇದನ್ನ ನೋಡಿ ಶಾಕ್ ಆಗ್ತಾಳೆ.
ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಆಕ್ಚುಲಿ ಇವತ್ತು ಬೆಳಗ್ಗೆ ಫಿದಾ ಮನೆಯಲ್ಲಿದ್ದಾಗ ಶಬಾನ ಕೆಲಸ ಮಾಡ್ತಿದ್ದ ಮನೆಯ ಹುಡುಗಿ ಮತ್ತು ಶಬಾನ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ. ಇದನ್ನ ನೋಡಿ ಫಿದಾ ತನ್ನ ಫ್ಲಾಟ್ ಕೀನ ವಾಚ್ಮನ್ಗೆ ಕೊಟ್ಟು ಇದನ್ನ ಜಾರ್ಜಿ ಬಂದ್ರೆ ಕೊಡಿ ಅಂತ ಹೇಳ್ತಾಳೆ. ಈ ಕಡೆ ಶಬಾನಾಗೆ ಆ ಹುಡುಗಿ, ನಾನು ಬರೋದು ಲೇಟ್ ಆಗುತ್ತೆ, ಅದಕ್ಕೆ ನೀನು ಮನೆಗೆ ಹೋಗಿ ನನ್ನ ಅಮ್ಮನಿಗೆ ಊಟ ಮತ್ತು ಟ್ಯಾಬ್ಲೆಟ್ ಕೊಡು ಅಂತ ಹೇಳ್ತಾಳೆ. ಆಗ ಫಿದಾ ಶಬಾನಾಗೆ ಕಾಲ್ ಮಾಡಿ ತನ್ನನ್ನ ಪಿಕ್ ಮಾಡಲು ಕರೀತಾಳೆ. ಇಲ್ಲಿ ಶಬಾನ ಬಂದಾಗ ಫಿದಾ ಬುರ್ಕ ಹಾಕೊಂಡಿರ್ತಾಳೆ ಮತ್ತು ಫಿದಾ ಶಬಾನಾಗೆ ಸಿಸಿಟಿವಿ ಜಾಮರ್ ಕೊಟ್ಟು, ನಾನು ಒಳಗೆ ಹೋಗಿ ನಿನಗೆ ಕಾಲ್ ಮಾಡಿದಾಗ ಇದನ್ನ ಆನ್ ಮಾಡು ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿ ಶಬಾನಾಗೆ ಫಿದಾ ಏನು ಮಾಡ್ತಿದ್ದಾಳೆ ಅಂತ ಅರ್ಥವಾಗಲ್ಲ. ಈಗ ಫಿದಾ ತನ್ನ ಫ್ಲಾಟ್ಗೆ ಹೋಗಿ ಜಾರ್ಜ್ ಆಗಿ ವೇಟ್ ಮಾಡ್ತಿರ್ತಾಳೆ ಮತ್ತು ಶಬಾನಾಗೆ ನಾನು ಕಾಲ್ ಮಾಡಿದ ಮೇಲೆ ನೀನು ಫ್ಲಾಟ್ಗೆ ಬಾ ಅಂತ ಹೇಳಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಫಿದಾ ಜಾರ್ಜ್ ನ ಕೊಂದ ಮೇಲೆ ಶಬಾನಾಗೆ ಕಾಲ್ ಮಾಡಿ ತನ್ನ ಫ್ಲಾಟ್ಗೆ ಕರೀತಾಳೆ. ಈಗ ಇವರಿಬ್ಬರು ಸೇರಿ ಜಾರ್ಜ್ ಬಾಡಿ ಪಾರ್ಟ್ ನ ತೆಗಿತಾರೆ. ಶಬಾನಾ ಫಿದಾಗೆ ಏನೂ ಕೇಳೋದಿಲ್ಲ. ಆಕೆ ಫಿದಾ ಹೇಳಿದಂಗೆ ಕೇಳ್ತಿರ್ತಾಳೆ. ಬಾಡಿ ಪಾರ್ಟ್ ತೆಗೆದ ಮೇಲೆ ಶಬಾನಾ ಮತ್ತು ಫಿದಾ ಬುರ್ಕ ಹಾಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ವಾಚ್ಮ್ಯಾನ್ ಇವರನ್ನ ನೋಡಿ ಇದು ಶಬಾನಾ ಕೆಲಸ ಮಾಡ್ತಿದ್ದ ಮನೆಯವರು ಅಂತ ತಿಳ್ಕೊತಾನೆ. ಈಗ ಫಿದಾ ಮೊದಲು ತನ್ನ ಫ್ಲಾಟ್ ಹತ್ರ ಬಂದಿದ್ದ ವ್ಯಕ್ತಿಯನ್ನ ಭೇಟಿ ಆಗ್ತಾಳೆ. ಫಿದಾ ಅವನಿಗೆ ಜಾರ್ಜ್ ಬಾಡಿ ಪಾರ್ಟ್ ನ ಕೊಡ್ತಾಳೆ. ಈತ ಫಿದಾಗೆ ಕ್ಯಾಶ್ ಕೊಡ್ತಾನೆ. ಆಮೇಲೆ ಫಿದಾ ಶಬಾನಾ ಹತ್ರ ಬಂದು ದುಡ್ಡು ಕೊಡ್ತಾಳೆ ಮತ್ತು ತನ್ನನ್ನ ಯಾವತ್ತೂ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಬೇಡ ಅಂತ ಹೇಳ್ತಾಳೆ. ಈಗ ಫಿದಾ ಫ್ಲಾಟ್ಗೆ ಬರ್ತಾಳೆ. ಇಲ್ಲಿ ವಾಚ್ಮನ್ ಫಿದಾಗೆ ಜಾರ್ಜ್ ಸರ್ ಬಂದಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಫಿದಾ ವಾಚ್ಮನ್ಗೆ ದುಡ್ಡು ಕೊಟ್ಟು ಆಲ್ಕೋಹಾಲ್ ತಗೊಂಡು ಬರುವಂತೆ ಹೇಳ್ತಾಳೆ. ಆಮೇಲೆ ಫಿದಾ ರೂಮ್ಗೆ ಬಂದು ಅಳ್ತಾ ಅರವಿಂದ್ಗೆ ಕಾಲ್ ಮಾಡ್ತಾಳೆ ಮತ್ತು ನನ್ನಿಂದ ಒಂದು ತಪ್ಪಾಗಿದೆ, ನೀನು ಬೇಗ ಒಂದು ದೊಡ್ಡ ಸೂಟ್ಕೇಸ್ ತಗೊಂಡು ಬಾ ಅಂತ ಹೇಳ್ತಾಳೆ. ಅರವಿಂದ್ಗೆ ಏನು ಅರ್ಥವಾಗಲ್ಲ. ಆದ್ರೆ ಅವನು ಒಂದು ದೊಡ್ಡ ಸೂಟ್ಕೇಸ್ ತಗೊಂಡು ಫಿದಾ ಫ್ಲಾಟ್ಗೆ ಬರ್ತಾನೆ. ಇಲ್ಲಿ ಫಿದಾ ತನ್ನ ಬಟ್ಟೆ ಮೇಲೆ ಬ್ಲಡ್ ನ ಹಚ್ಕೊಂಡಿರ್ತಾಳೆ. ಫಿದಾ ಅರವಿಂದ್ಗೆ ನಾನು ಬೈ ಮಿಸ್ಟೇಕ್ ಜಾರ್ಜ್ ನ ಕೊಂದುಬಿಟ್ಟೆ ಅಂತ ಹೇಳ್ತಾಳೆ ಮತ್ತು ತನ್ನ ಬಟ್ಟೆಗೆ ಹತ್ತಿದ ಬ್ಲಡ್ ನ ಅರವಿಂದ್ಗೆ ಹಚ್ತಿರ್ತಾಳೆ. ಇಲ್ಲಿ ಅರವಿಂದ್ ಜಾರ್ಜ್ ಬಾಡಿ ನೋಡಿ ಅವನಿಗೆ ಏನೋ ಮಿಸ್ ಹೊಡೆಯುತ್ತೆ. ಅದಕ್ಕೆ ಅವನು ಫಿದಾಗೆ, ಮೇಡಮ್ ನಾನು ಇಲ್ಲಿಂದ ಹೋಗ್ತೀನಿ, ಇದನ್ನ ನೀವೇ ನೋಡ್ಕೊಳ್ಳಿ, ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳ್ತಾನೆ. ಅರವಿಂದ್ ಅಲ್ಲಿಂದ ಹೋಗ್ತಿದ್ದಾಗ ಡೋರ್ ಓಪನ್ ಆಗಲ್ಲ, ಯಾಕಂದ್ರೆ ಫಿದಾ ಡೋರ್ ಲಾಕ್ ಮಾಡಿರ್ತಾಳೆ. ಈಕೆ ಅರವಿಂದ್ಗೆ, ನಾನು ಸಿಕ್ಕಾಕೊಂಡ್ರೆ ನೀನು ಕೂಡ ಸಿಕ್ಕಾಕೋತೀಯ, ಯಾಕಂದ್ರೆ ವಾಚ್ಮನ್ ನೀನು ಬ್ಯಾಗ್ ತಗೊಂಡು ಬರೋದನ್ನ ನೋಡಿದ್ದಾನೆ ಅಂತ ಹೇಳ್ತಾಳೆ. ಮತ್ತು ನೀನು ಸ್ವಲ್ಪ ಹೊತ್ತು ನನ್ನ ಮಾತು ಕೇಳಿದ್ರೆ ಕೆಲಸ ಜಲ್ದಿ ಮುಗಿಯುತ್ತೆ ಮತ್ತು ನಾನು ನಿನಗೆ ಹಣ ಕೂಡ ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಫಿದಾ ಇದೆಲ್ಲ ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಬೇಕಂತ ಯಾವಾಗ್ಲೂ ಅರವಿಂದ್ ಕ್ಯಾಬ್ ಅಲ್ಲೇ ತಿರುಗಾಡ್ತಿರ್ತಾಳೆ ಮತ್ತು ಶಬಾನಾಗೂ ಕೂಡ ಅದೇ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕೆ ಏರ್ಸಿರ್ತಾಳೆ. ಅಂದ್ರೆ ಇಲ್ಲಿ ಫಿದಾ ಸಿಕ್ಕಾಕೊಂಡ್ರೆ ಅರವಿಂದ್ ಮತ್ತು ಶಬಾನಾ ಕೂಡ ಸಿಕ್ಕಾಕೋತಿರ್ತಾರೆ. ಈಗ ಫಿದಾ ಜಾರ್ಜ್ ಬಾಡಿಯನ್ನ ಪೀಸ್ ಮಾಡಿ ಅರವಿಂದ್ ತಂದ ಬ್ಯಾಗ್ ಅಲ್ಲಿ ಹಾಕ್ತಾಳೆ. ಅದೇ ಟೈಮಲ್ಲಿ ಅರವಿಂದ್ ಹೆಂಡತಿ ಅರವಿಂದ್ಗೆ ಕಾಲ್ ಮಾಡಿ, ನಮ್ಮ ಮಗಳ ಆರೋಗ್ಯ ಕೆಟ್ಟಿದೆ, ಬೇಗ ಹಾಸ್ಪಿಟಲ್ಗೆ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಅರವಿಂದ್, ಸ್ವಲ್ಪ ಟೈಮ್ ನೀನೇ ನೋಡ್ಕೋ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಾದ ಮೇಲೆ ಅರವಿಂದ್ ಆ ಬ್ಯಾಗ್ ತಗೊಂಡು ಅದನ್ನ ಡಂಪ್ ಮಾಡೋಕೆ ತಗೊಂಡು ಹೋಗ್ತಾನೆ. ಆದ್ರೆ ದಾರಿಯಲ್ಲಿ ಪೊಲೀಸರು ಅರವಿಂದ್ ನ ಸ್ಟಾಪ್ ಮಾಡ್ತಾರೆ. ಆದ್ರೆ ಡಿಕ್ಕಿ ಓಪನ್ ಮಾಡಿದಾಗ ಅದರಲ್ಲಿ ಬ್ಯಾಗ್ ಇರೋದಿಲ್ಲ. ಅರವಿಂದ್ ಆ ಬ್ಯಾಗ್ ನ ಏನು ಮಾಡಿದ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇದಾದ ಮೇಲೆ ಅರವಿಂದ್ ಫಿದಾನ ಪಿಕ್ ಮಾಡಿ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಫಿದಾ ಏರ್ಪೋರ್ಟ್ಗೆ ಬೇಡ, ರೈಲ್ವೆ ಸ್ಟೇಷನ್ಗೆ ಹೋಗು ಅಂತ ಹೇಳ್ತಾಳೆ ಮತ್ತು ಒಂದು ರೂಟ್ ಹೇಳಿ ಇದೇ ರೂಟಲ್ಲಿ ಹೋಗು ಅಂತ ಹೇಳ್ತಾಳೆ. ಆಗ ಅರವಿಂದ್, ಮೇಡಮ್ ಇದು ಪಿಗ್ ಫಾರ್ಮ್ಗೆ ಹೋಗೋ ದಾರಿ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಫಿದಾ, ನೀನು ಮೊದಲು ಅಲ್ಲಿ ಹೋಗಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅರವಿಂದ್ ಭಯದಲ್ಲಿ, ಇಲ್ಲ, ಆದ್ರೆ ಆ ರೂಟ್ ಗೊತ್ತು ಅಂತ ಹೇಳ್ತಾನೆ. ಇವರು ಮುಂದೆ ಹೋಗ್ತಿದ್ದಾಗ ರಿಷಬ್ ಮತ್ತು ಮನು ಇವರ ಕಾರ್ ನೋಡಿ ಇವರನ್ನ ಫಾಲೋ ಮಾಡ್ತಾರೆ. ಏಕೆಂದರೆ ಸಿಸಿಟಿವಿ ಚೆಕ್ ಮಾಡಿದಾಗ ಇದೇ ಕಾರ್ ಜೋಶಿ ಕೊಲೆಯಾದ ದಿನ ಪಿಗ್ ಫಾರ್ಮ್ಗೆ ಬಂದಿರುತ್ತೆ. ಸ್ವಲ್ಪ ಮುಂದೆ ಹೋದಾಗ ಮನು ಮತ್ತು ರಿಷಬ್ ಇವರ ಕಾರ್ಗೆ ಅಡ್ಡ ಹಾಕ್ತಾರೆ. ಆಗ ಫಿದಾ ಗನ್ ತೆಗಿತಾಳೆ. ಆದ್ರೆ ಅವರು ಇವರನ್ನ ಹೊಡೆದು ಪಿಗ್ ಫಾರ್ಮ್ಗೆ ಎಳ್ಕೊಂಡು ಹೋಗ್ತಾರೆ. ಇದೇ ಸೀನ್ ನ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಇಲ್ಲಿ ಇವರು ಅರವಿಂದ್ ಬ್ಲಡ್ ಸ್ಯಾಂಪಲ್ ನ ತಗೊಂಡು ಹೋಗ್ತಾರೆ. ಈಗ ಬೆಳಗ್ಗೆ ಆದಾಗ ಮನು ಫಿದಾಗೆ ಹೊಡೆದು ಜಾರ್ಜ್ ಬಗ್ಗೆ ಕೇಳ್ತಾನೆ. ಇಲ್ಲಿ ಮನುಗೆ ಜಾರ್ಜ್ ಸತ್ತೋಗಿದ್ದಾನೆ ಅಂತ ಗೊತ್ತಿರಲ್ಲ ಮತ್ತು ನಮಗೆ ನಿಮ್ಮ ಪ್ಲಾನ್ ಎಲ್ಲ ಗೊತ್ತಾಗಿದೆ, ನೀವು ನಮ್ಮನ್ನೆಲ್ಲ ಮುಗಿಸಿ ಎಲ್ಲ ಹಣ ತಗೊಂಡು ಓಡೋಗ್ಬೇಕು ಅಂದ್ಕೊಂಡಿದ್ರಲ್ಲ ಅಂತ ಹೇಳ್ತಾನೆ. ಆದ್ರೆ ಫಿದಾ ಮನುಗೆ ಏನು ಹೇಳೋದಿಲ್ಲ. ಈಗ ಮನು ಹೊರಗೆ ಬಂದು ರಿಷಬ್ಗೆ, ನೀನು ಇವರ ಮೇಲೆ ನಿಗಾ ಇಡು, ನಾನು ಜಾರ್ಜ್ ನ ಹುಡುಕ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಅರವಿಂದ್ ಮತ್ತು ಫಿದಾ ಊಟ ಮಾಡ್ತಿರ್ತಾರೆ. ಆಗ ಅರವಿಂದ್ ನಾರ್ಮಲ್ ಆಗಿ ನಡೀತಿರ್ತಾನೆ. ಇದನ್ನು ನೋಡಿ ಫಿದಾ, ಹಾಗಾದ್ರೆ ನೀನು ಹ್ಯಾಂಡಿಕ್ಯಾಪ್ ಅಲ್ಲ ಅಂತ ಹೇಳ್ತಾಳೆ. ಈಗ ಅರವಿಂದ್ ತನ್ನ ಸ್ಟೋರಿ ಹೇಳ್ತಾನೆ. ಆಕ್ಚುಲಿ ಅರವಿಂದ್ ಸಣ್ಣವನಿದ್ದಾಗ ಕಲರಿ ಫ್ಲೈಟ್ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅವನು ಹೀಗೆ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಒಂದು ದಿನ ಅವನ ಕಾಲಿಗೆ ಏಟು ಬೀಳುತ್ತೆ. ಹಾಸ್ಪಿಟಲ್ ನಲ್ಲಿ ತೋರಿಸಿದಾಗ ಡಾಕ್ಟರ್, ಅರವಿಂದ್ ಚೆನ್ನಾಗಾಗಲು 1 ವರ್ಷ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅರವಿಂದ್ ನ್ಯಾಷನಲ್ ಲೆವೆಲ್ ನಲ್ಲೂ ಕಾಂಪೀಟ್ ಮಾಡೋಕೆ ಹೋಗ್ತಿರ್ತಾನೆ. ಆದ್ರೆ ಕಾಲಿಗೆ ಗಾಯವಾಗಿದ್ದರಿಂದ ಅವನಿಗೆ ಆಪರ್ಚುನಿಟಿ ಮಿಸ್ ಆಗುತ್ತೆ. ಇದರಿಂದ ಅರವಿಂದ್ ಡಿಪ್ರೆಷನ್ಗೆ ಹೋಗ್ತಾನೆ. ಅವನಿಗೆ ಗಾಯವಾಗಿದ್ದಿಲ್ಲ ಅಂದ್ರೆ ಬೇರೆ ಲೆವೆಲ್ ನಲ್ಲಿ ಇರ್ತಿದ್ದೆ ಅನ್ಕೋತಾನೆ. ಅದಕ್ಕೆ ಅವನು ಅವತ್ತಿನಿಂದ ಜನರ ಸಿಂಪತಿ ಗೇನ್ ಮಾಡೋಕೆ ಹ್ಯಾಂಡಿಕ್ಯಾಪ್ ತರ ನಾಟಕ ಮಾಡ್ತಿರ್ತಾನೆ. ಆಗ ಫಿದಾ ಅಷ್ಟಕ್ಕೂ, ನೀನು ಜಾರ್ಜ್ ಬಾಡಿಯನ್ನ ಏನು ಮಾಡಿದೆ ಅಂತ ಕೇಳ್ತಾನೆ. ಆಗ ಅರವಿಂದ್, ನಾನು ಹೋಗ್ತಿದ್ದಾಗ ದಾರಿಯಲ್ಲಿ ಪೊಲೀಸ್ ಚೆಕಿಂಗ್ ಆಗ್ತಿತ್ತು, ಅದಕ್ಕೆ ಅದನ್ನ ತಗೊಂಡು ನನ್ನ ಮನೆಯಲ್ಲಿ ಬಚ್ಚಿಟ್ಟೆ ಅಂತ ಹೇಳ್ತಾನೆ. ಈಗ ಇವರು ರಿಷಬ್ನ ಟ್ರ್ಯಾಪ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ಮನೋಜ್ ಬರ್ತಾನೆ. ಈತ ರಿಷಬ್ ಬಾಡಿ ನೋಡಿ ಶಾಕ್ ಆಗ್ತಾನೆ.
ಈಗ ಫಿದಾ ಮತ್ತು ಅರವಿಂದ್ ಸೇರಿ ಮನೋಜ್ನ ಕೂಡ ಸಾಯಿಸ್ಬಿಡ್ತಾರೆ. ಮನು ಸತ್ತ ಮೇಲೆ ಫಿದಾ ಅರವಿಂದ್ಗೆ ಸ್ಟ್ಯಾಬ್ ಮಾಡ್ತಾಳೆ. ಆದ್ರೆ ಅರವಿಂದ್ ಆಕೆನ ಚಾಕು ಚುಚ್ಚಿ ಸಾಯಿಸ್ಬಿಡ್ತಾನೆ. ಇಲ್ಲಿ ಅರವಿಂದ್ ಸ್ವಲ್ಪ ದುಡ್ಡು ತಗೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಅಲ್ಲಿ ಡಾಕ್ಟರ್ ಜಾನ್ ಬರ್ತಾನೆ. ಅರವಿಂದ್ ಡಾಕ್ಟರ್ ಜಾನ್ ನ ಶೂಟ್ ಮಾಡ್ತಾನೆ. ಅರವಿಂದ್ ಅಲ್ಲಿಂದ ಹೋದಾಗ ಮನುಗೆ ಎಚ್ಚರಿಕೆ ಆಗುತ್ತೆ, ಅವನು ಇನ್ನೂ ಸತ್ತಿರಲ್ಲ. ಅವನು ಉಳಿದ ಹಣ ತಗೋತಿರ್ತಾನೆ. ಆಗ ಫಿದಾ ಎದ್ದು ಮನುನ ಪೂರ್ತಿಯಾಗಿ ಸಾಯಿಸ್ಬಿಡ್ತಾಳೆ. ಈ ಕಡೆ ಅರವಿಂದ್ ಮನೆಗೆ ಬಂದು ಜಾರ್ಜ್ ಬಾಡಿಯನ್ನ ಸುಟ್ಟಾಕ್ತಾನೆ. ಆಗ ಬ್ಯಾಕ್ ಗ್ರೌಂಡ್ ನಲ್ಲಿ ಕತೆ ಇನ್ನೂ ಮುಗಿದಿಲ್ಲ ಅನ್ನೋ ವಾಯ್ಸ್ ಓವರ್ ಕೇಳುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.